MBBS ಮಾಡಬೇಕಾಗಿರುವಂತ ವಿದ್ಯಾರ್ಥಿಗಳಿಗೆ ನಾವೊಂದು ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ. ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಬಂದ್ಬಿಟ್ಟು ಟಾಪ್ ಬಂದಿರುವಂತ ಹುಡುಗರಿಗೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ ಕೊಡ್ತಾ ಇದೀವಿ, ಸೆಕೆಂಡ್ ಪ್ರೈಸ್ 3 lakhs, ಥರ್ಡ್ ಪ್ರೈಸ್ 2 lakhs, ಆಮೇಲೆ 50,000 1 lakh ಅಂತ ಹತ್ತತ್ರ ಪ್ರತಿ ವರ್ಷ ಒಂದು 15 ರಿಂದ 16 ಸ್ಟೂಡೆಂಟ್ಸ್ಗೆ ನಾವು ಒಂದು ಸ್ಕಾಲರ್ಶಿಪ್ಸ್ ಕೊಡ್ತಾ ಇದೀವಿ. ಸೊ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಸ್ ಏನಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ತುಂಬಾ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನೀಟ್ ಎಕ್ಸಾಮಿನೇಷನ್ ಬರೀತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ, ಬಟ್ ಮಾರ್ಕ್ಸ್ ಮಾತ್ರ 80-90+% ತಗೊಂಡಿರ್ತಾರೆ. ಸೊ ಅವ್ರಿಗೆ ಒಂದು ಉತ್ತೇಜನ ಮಾಡೋದಕ್ಕೆ, ಲೈಕ್ ಸ್ಟೂಡೆಂಟ್ಸ್ ಒಂದು ಗೈಡೆನ್ಸ್ ಕೊಡೋದಕ್ಕೋಸ್ಕರ, ಪ್ಲಸ್ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಸ್ಕಾಲರ್ಶಿಪ್ಸ್ ಅಮೌಂಟ್ ನಾವು ಕೊಡ್ತಾ ಇದೀವಿ. ಇದಕ್ಕೆ ಏನು ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳಿದ್ರೆ, ಒಂದು ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ ಅಂತ, ಸೊ ಇದೇ ನೆಕ್ಸ್ಟ್ ಜುಲೈ 19ನೇ ತಾರೀಕು ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಈ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾರು ಟಾಪ್ ಬಂದಿರ್ತಾರೋ ಹುಡುಗರಿಗೆ, ಅವ್ರಿಗೆ ನಾವು ಸ್ಕಾಲರ್ಶಿಪ್ಸ್ ನ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಈ ಸ್ಕಾಲರ್ಶಿಪ್ಸ್ ಅಮೌಂಟ್ ನ ಡೈರೆಕ್ಟ್ ಆಗಿ ಪೇರೆಂಟ್ಸ್ ಅಕೌಂಟ್ ಇಲ್ಲ ಸ್ಟೂಡೆಂಟ್ಸ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದನ್ನ ಅವರು ಇನ್ ಕೇಸ್ MBBS ಅಬ್ರಾಡ್ ಆದ್ರೂ ಮಾಡ್ಬೋದು, MBBS ಇನ್ ಇಂಡಿಯಾ ಆದ್ರೂ ಮಾಡ್ಬೋದು. ಸೊ ಏನಕ್ಕಂತ ಹೇಳಿದ್ರೆ, ಅವ್ರಿಗೆ ಆ ಪರ್ಟಿಕ್ಯುಲರ್ ಅಮೌಂಟ್ ನ ಟ್ಯೂಷನ್ ಫೀಸ್ ಇರ್ಬೋದು, ಹಾಸ್ಟೆಲ್ ಫೀಸ್ ಇರ್ಬೋದು, ಇಲ್ಲಾಂದ್ರೆ ಅವ್ರ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಯೂಟಿಲೈಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮ್ಗೆ ಮಿನಿಮಮ್ ಎಲಿಜಿಬಿಲಿಟಿ ಏನಂತ ಹೇಳಿದ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಒಂದು 60% ಅಬೌವ್ ಅವರು ಸ್ಕೋರ್ ಮಾಡಿರ್ಬೇಕಾಗುತ್ತೆ. ಸೊ ನೀಟಲ್ಲಿ ಎಲಿಜಿಬಲ್ ಇರಬೇಕಾಗುತ್ತೆ. ಇನ್ ಕೇಸ್ ನೀಟಲ್ಲಿ ಎಲಿಜಿಬಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಇವಾಗ ಆಲ್ರೆಡಿ ಎಕ್ಸಾಮಿನೇಷನ್ಸ್ ತುಂಬಾ ಡಿಲೇ ಆಯ್ತು, ರೀನೀಟ್ ಬೇರೆ ಆಗಿದೆ. ಸೊ ನೆನ್ನೆ ರೀನೀಟ್ ಆಗಿದೆ. ಸೊ ಅದರಿಂದ ನೀಟ್ ಎಕ್ಸಾಮಿನೇಷನ್ಸ್ ವರ್ಗು ನೀವು ಎಕ್ಸಾಮಿನೇಷನ್ಸ್ ರಿಸಲ್ಟ್ ವರ್ಗು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗಲೇ ನೀವು ಎನ್ರೋಲ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಜೂನ್ 30th ಒಳಗಡೆ ಸ್ಟೂಡೆಂಟ್ಸ್ ಯಾರು ಎನ್ರೋಲ್ಮೆಂಟ್ ಮಾಡ್ಕೊಂತ ಇದ್ರೋ ಆ ಸ್ಟೂಡೆಂಟ್ಸ್ಗೆ ಎಲ್ಲಾ ರೀತಿಯಲ್ಲಿ ನಾವು ಗೈಡೆನ್ಸ್ ಕೊಟ್ಟು ಎಕ್ಸಾಮಿನೇಷನ್ಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಆರ್ಗನೈಸೇಷನ್ಸ್ ಸರಿಸುಮಾರು 10 ವರ್ಷದಿಂದ ವಿ ಆರ್ ಇಂಟು MBBS ಅಬ್ರಾಡ್ ಮತ್ತೆ ಇಂಡಿಯಾ. ಸೊ ನಿಮ್ಗೆ MBBS ಅಬ್ರಾಡ್ ಹೋಗ್ಬೇಕಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲಿ ಗೈಡೆನ್ಸ್ ಮಾಡ್ಕೊಡ್ತೀವಿ. ಸೊ ಪ್ರತಿ ವರ್ಷ ಮೋರ್ ದೆನ್ 2000+ ಸ್ಟೂಡೆಂಟ್ಸ್ ನಾವು ಗೈಡ್ ಮಾಡ್ತಾ ಇದೀವಿ. ಸೊ ಇನ್ ಕೇಸ್ ಅವ್ರಿಗೆ ನೀಟಲ್ಲಿ ಒಳ್ಳೆ ಸ್ಕೋರ್ ಬಂದ್ರೆ MBBS ಇಂಡಿಯಾ ನಾವು ಗೈಡ್ ಮಾಡ್ತೀವಿ. ಇಂಡಿಯಾದಲ್ಲಿ ನಿಮ್ಗೆ ಯಾವ ತರ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ, MCC ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಕೊಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಯಾವ ತರ ನೀವು ವೆರಿಫೈ ಮಾಡ್ಕೊಬಹುದು. ಅದಾದ್ಮೇಲೆ ನೀವು ಕೌನ್ಸಿಲಿಂಗ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅವ್ರಿಗೆ ಬಂದಿರೋ ಮಾರ್ಕ್ಸ್ ಪ್ರಕಾರ ಅವ್ರ ಕಟ್ ಆಫ್ ಯಾವ ಕಾಲೇಜಲ್ಲಿ ಅವ್ರು ಸಿಗ್ಬೋದು ಅಂತ ಕನ್ಫ್ಯೂಸ್ ಆಗ್ಬಿಡ್ತದೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಸ್ಟೂಡೆಂಟ್ಸ್ ಎಲ್ಲಾ ರೀತಿಯಲ್ಲಿ ಗೈಡ್ ಮಾಡ್ತೀವಿ. ನಿಮ್ಗೆ ಬಂದಿರೋ ಕಟ್ ಆಫ್ ಮಾರ್ಕ್ ಅಲ್ಲಿ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ತಮ್ಗೆ ಒಂದು ಲಿಸ್ಟ್ ಆಫ್ ಕಾಲೇಜಸ್ ಕೊಟ್ಟಿರ್ತೀವಿ. ಆ ಕಾಲೇಜಸ್ಗೆ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ನೀವು ಕೌನ್ಸಿಲಿಂಗ್ ಹೋದಾಗ ಆ ಕಾಲೇಜಸ್ ನ ಸೆಲೆಕ್ಟ್ ಮಾಡ್ಕೊಂಡು ದೇ ಕ್ಯಾನ್ ಜಸ್ಟ್ ಗೋ ಹೆಡ್ ವಿತ್ ಇಟ್. ಸೊ ನಿಮ್ಗೆ ಟೋಟಲ್ ಅಡ್ಮಿಷನ್ಸ್ ಇಂದ ಹಿಡಿದು ನಿಮ್ಗೆ ಕೌನ್ಸಿಲಿಂಗ್ ಮುಗಿಯೋವರೆಗೂ ನಮ್ಮ ಆರ್ಗನೈಸೇಷನ್ ನಿಮ್ಗೆ ಗೈಡ್ ಮಾಡುತ್ತೆ. ಇನ್ ಕೇಸ್ ನಿಮ್ಗೆ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲಿ ಒಂದು 20 ರಿಂದ 30 ಲಕ್ಷದಲ್ಲಿ ತಮ್ಮ 6 ವರ್ಷ ಕೋರ್ಸ್ ಮುಗಿಸಬಹುದು. ಇಲ್ಲಿ 1 ವರ್ಷ ಮ್ಯಾನೇಜ್ಮೆಂಟ್ ಫೀಸ್ ಏನು ಬರುತ್ತಲ್ವಾ, ಅದೇ ಫೀಸ್ ಅಲ್ಲಿ ನೀವು 6 ವರ್ಷ ನೀವು ಅಬ್ರಾಡ್ ಅಲ್ಲಿ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬಹುದು MBBS ನ. ಸೊ ನಾವಿಲ್ಲಿ ಏನ್ ಗೈಡ್ ಮಾಡ್ತೀವಿ ಅಂದ್ರೆ, ಸ್ಟೂಡೆಂಟ್ಸ್ ಎಂಡ್ ಟು ಎಂಡ್, ಯಾಕಂದ್ರೆ ಅವರ ಡಾಕ್ಯುಮೆಂಟ್ಸ್ ಇರ್ಬೋದು, ಪಾಸ್ಪೋರ್ಟ್ಸ್ ಇರ್ಬೋದು, ವೀಸಾ ಇರ್ಬೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ಯಾರು ಗೊತ್ತಿರೋದಿಲ್ಲ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ಗಾಗ್ಲಿ ಸ್ಟೂಡೆಂಟ್ಸ್ಗಾಗ್ಲಿ ನಿಮ್ಗೆ ವೀಸಾ ಪ್ರೋಸೆಸ್ ಎಲ್ಲ ಕಂಪ್ಲೀಷನ್ಸ್ ಆದ್ಮೇಲೆ ಸ್ಟೂಡೆಂಟ್ ಜೊತೆ ನಾವು ಟ್ರಾವೆಲ್ ಆಗ್ತೀವಿ. ಇಲ್ಲಿ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ನಮ್ಮ ಬ್ಯಾಂಗ್ಳೂರಿಂದ. ಸರಿಸುಮಾರು 200+ ಸ್ಟೂಡೆಂಟ್ಸ್ ಪ್ರತಿ ವರ್ಷ ನಮ್ಮ ಕಡೆಯಿಂದ ವಿದೇಶಕ್ಕೆ ವ್ಯಾಸಂಗಕ್ಕೋಸ್ಕರ ಹೋಗ್ತಾ ಇರ್ತಾರೆ MBBS ಮಾಡೋದಕ್ಕೋಸ್ಕರ. ಈ ಸ್ಟೂಡೆಂಟ್ಸ್ಗೆ ಸಪರೇಟ್ ಕಂಟ್ರಿ, ಸಪರೇಟ್ ಯೂನಿವರ್ಸಿಟೀಸ್ ಇರುತ್ತೆ. ಅವ್ರ ಬಡ್ಜೆಟ್ ಬೇಸಿಸ್ ಮೇಲೆ ಯೂನಿವರ್ಸಿಟೀಸ್ ಗೈಡ್ ಮಾಡಿರ್ತೀವಿ. ಸೊ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆಫ್ ಇಂಡಿಯಾ, ನಮ್ಮ ಗೌರ್ಮೆಂಟ್ ಏನ್ ಗೈಡ್ಲೈನ್ಸ್ ಕೊಡುತ್ತಲ್ವಾ, ಆ ಗೈಡ್ಲೈನ್ಸ್ ಫಾಲೋ ಮಾಡುವಂತ ಯೂನಿವರ್ಸಿಟೀಸ್ಗೆ ನಾವು ಗೈಡ್ ಮಾಡಿರ್ತೀವಿ. ಸ್ಟೂಡೆಂಟ್ ಜೊತೆ ಟ್ರಾವೆಲ್ ಆಗಿ ಅವ್ರಿಗೆ ಇಮಿಗ್ರೇಷನ್ಸ್ ಕ್ಲಿಯರ್ ಮಾಡಿ ಯೂನಿವರ್ಸಿಟಿಯಲ್ಲಿ ಸೆಟಲ್ ಮಾಡಿದ್ಮೇಲೆ ಅಲ್ಲಿ ತುಂಬಾ ಯೂನಿವರ್ಸಿಟೀಸ್ ಅಲ್ಲಿ ನಮ್ದೇ ಅಂತ ಕೋಆರ್ಡಿನೇಟರ್ಸ್ ಇರ್ತಾರೆ, ಅಲ್ಲಿ ಸ್ಯಾಲರೀಸ್ ಕೊಟ್ಟು ಇಟ್ಟಿರ್ತೀವಿ. ಸೊ ಏನಾಗುತ್ತೆ, ನಮ್ಮ ಸ್ಟೂಡೆಂಟ್ಸ್ ಯಾರೇ ಹೋಗ್ಲಿ ಅವ್ರಿಗೆ ಎಂಡ್ ಟು ಎಂಡ್ ಗೈಡೆನ್ಸ್ ಇರುತ್ತೆ. 6 ವರ್ಷ ಅವ್ರ ಕೋರ್ಸ್ ಮುಗಿಸ್ಕೊಂಡ್ ಬರೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಸೊ ಈ ತರ ಮಕ್ಕಳಿಗೆ ಜಸ್ಟ್ ಅಡ್ಮಿಷನ್ ಅಂತಲ್ಲ, ಎಂಡ್ ಟು ಎಂಡ್ ಗೈಡೆನ್ಸ್ ಅಂಡ್ ಸಪೋರ್ಟ್ಸ್ ನಮ್ಮ ಕಡೆಯಿಂದ ಇರುತ್ತೆ, ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ. ಏನಂತ ಹೇಳಿದ್ರೆ, ನಿಮ್ಗೆ ಒಂದು ವಿದೇಶಕ್ಕೆ ಏನಾದ್ರು ನೀವು MBBS ಅಂತ ನೀವು ಚೂಸ್ ಮಾಡಿದೀವ್ರು ಅಂತ ಹೇಳಿದ್ರೆ, ಇಲ್ಲಿ ಆ ಯೂನಿವರ್ಸಿಟಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದೆಯಲ್ವಾ, ಸೊ ಇದೊಂದು ಗೈಡ್ಲೈನ್ಸ್ ಕೊಡುತ್ತೆ. ಆ ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ ಯೂನಿವರ್ಸಿಟೀಸ್. ಇನ್ ಕೇಸ್ ಆ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ, ಅಗೇನ್ ಆ ಡಿಗ್ರಿ ಇಂಡಿಯಾದಲ್ಲಿ ವ್ಯಾಲಿಡ್ ಬರೋದಿಲ್ಲ. ಅದರಿಂದ ನಾವು ಮೊದಲು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಮೇಲೆ ಮಾಡೋದು. ನಾವು ಆಲ್ರೆಡಿ ಹೇಳಿದ್ವಿ ಗೌರ್ಮೆಂಟ್ ಯೂನಿವರ್ಸಿಟಿ ಮಾತ್ರ ಸೆಲೆಕ್ಟ್ ಮಾಡಿ ಅಂತ ಹೇಳಿ. ಏನಕ್ಕಂತ ಹೇಳಿದ್ರೆ, ನಿಮ್ಗೆ 50 ರಿಂದ 100 ವರ್ಷ ಹಳೆ ಯೂನಿವರ್ಸಿಟೀಸ್ ಇರುತ್ತೆ. ನಿಮ್ಗೆ 16 ಬ್ಯಾಚಸ್ ಆ ಯೂನಿವರ್ಸಿಟೀಸ್ ಅಲ್ಲಿ MBBS ಕಂಪ್ಲೀಷನ್ ಮಾಡ್ಕೊಂಡು ನಮ್ಮ ಇಂಡಿಯಾಗೆ ಬಂದ್ಬಿಟ್ಟು ಆಲ್ರೆಡಿ ಡಾಕ್ಟರ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಲೈಸೆನ್ಸ್ ಸಿಕ್ಕಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಅಂತ ಎಕ್ಸಾಮಿನೇಷನ್ಸ್ ಇರುತ್ತೆ. ಆ ಎಕ್ಸಾಮಿನೇಷನ್ಸ್ ಅಲ್ಲಿ 50% ಸ್ಕೋರ್ ಮಾಡಬೇಕಾಗುತ್ತೆ ಮಕ್ಕಳು. 50% ಸ್ಕೋರ್ ಮಾಡಿದ್ರೆ ಅವ್ರು ಎಲಿಜಿಬಲ್ ಆಗ್ತಾರೆ, ಅವಾಗ ಇಲ್ಲಿ ಲೈಸೆನ್ಸ್ ಸಿಗುತ್ತೆ. ಇವಾಗ ಅಪ್ಕಮಿಂಗ್ ಡೇಸ್ ಅಲ್ಲಿ ಬಂದ್ಬಿಟ್ಟು ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಂತಲ್ಲ, ಇವನ್ ಇಂಡಿಯಾದಲ್ಲಿರೋ ಸ್ಟೂಡೆಂಟ್ಸ್ ಕೂಡ ಒಂದು ಲೈಸೆನ್ಸ್ ಎಕ್ಸಾಮಿನೇಷನ್ಸ್ ಮ್ಯಾಂಡೇಟರಿ ಮಾಡಿದ್ದಾರೆ. ನ್ಯಾಷನಲ್ ಎಕ್ಸಿಟ್ ಟೆಸ್ಟ್, ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ ಮಾಡ್ತಾ ಇದ್ದಾರೆ. ಈ ಎಕ್ಸಾಮಿನೇಷನ್ಸ್ ಅಲ್ಲಿ ಇಂಡಿಯಾ ಸ್ಟೂಡೆಂಟ್ಸ್ ಅಂಡ್ ಅಬ್ರಾಡ್ ಸ್ಟೂಡೆಂಟ್ಸ್ ಇಬ್ರು ಲೈಸೆನ್ಸ್ ಎಕ್ಸಾಮಿನೇಷನ್ಸ್ ಬರ್ತಾರೆ. ಇಬ್ರಿಗೂ ಒಂದೇ ಲೈಸೆನ್ಸ್ ಇರುತ್ತೆ, ಇಬ್ರಿಗೂ ಒಂದೇ ಲೈಸೆನ್ಸ್ ಎಕ್ಸಾಮಿನೇಷನ್ಸ್ ಇರುತ್ತೆ.
ಸೊ ಅದರಿಂದ ಗೌರ್ಮೆಂಟ್ ಇದರಲ್ಲಿ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಮಾಡ್ತಾ ಇಲ್ಲ. ಅದರಿಂದ ಇಂಡಿಯಾದಲ್ಲಿ ಮಾಡಿದ್ರು ಅಬ್ರಾಡ್ ಅಲ್ಲಿ ಮಾಡಿದ್ರು ನಿಮ್ಗೆ ಸೇಮ್ ಲೈಸೆನ್ಸ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಸೇಮ್ ಲೈಸೆನ್ಸ್ ಸಿಗುತ್ತೆ ನಿಮ್ಗೆ. ಸರ್ ಇವಾಗ ನಮ್ಗೆ ಇಲ್ಲಿ ಇವಾಗ ಸೆಮಿ ಗೌರ್ಮೆಂಟ್ ಫೀಸ್ ಬರುತ್ತಲ್ಲ, ವರ್ಷಕ್ಕೆ ಒಂದು 3 ಲಕ್ಷದಿಂದ ಒಂದು 8 ಲಕ್ಷ ಒಳಗೆ ಬರುತ್ತೆ ನಮ್ಗೆ ಇಲ್ಲಿ ಸೆಮಿ ಗೌರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು. ವಿದೇಶದಲ್ಲೂ ಅಷ್ಟೇ ನಿಮ್ಗೆ ಅದು ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲಿ ಬಂದ್ಬಿಟ್ಟು ವರ್ಷಕ್ಕೆ ಒಂದು 3 ಲಕ್ಷದಿಂದ 8 ಲಕ್ಷ ಒಳಗಡೆ ಇರುತ್ತೆ. ನಿಮ್ಮ ಬಡ್ಜೆಟ್ ಬೇಸಿಸ್ ಮೇಲೆ ನಾವು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಬೋದು. ಯೂನಿವರ್ಸಿಟಿ ಸೆಲೆಕ್ಟ್ ಅಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ವಿದೇಶಕ್ಕೆ ಹೋದಾಗ ಸ್ಟೂಡೆಂಟ್ಸ್ ಇಂಡಿಯಾಗೆ ಬರುವಂತವ್ರೆ ಇರೋದಿಲ್ಲ. ನಮ್ಗೆ ವಿದೇಶದಲ್ಲೇ ಸೆಟ್ಲ್ ಆಗ್ತೀವಿ, US ಹೋಗ್ತೀವಿ, UK ಹೋಗ್ತೀವಿ, ಯಾಕಂದ್ರೆ ಅವ್ರಿಗೆ ವರ್ಷಕ್ಕೆ 1 ಕೋಟಿಯಿಂದ 1.5 ಕೋಟಿವರೆಗೂ ಸ್ಯಾಲರೀಸ್ ಇರುತ್ತೆ ಅಲ್ಲಿ. ಸೊ ಅಲ್ಲೇ MSRMD ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ನಾವು ಆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡುವಾಗ ನಾಟ್ ಓನ್ಲಿ ನ್ಯಾಷನಲ್ ರೆಕಗ್ನೇಷನ್, ಇಂಟರ್ನ್ಯಾಷನಲ್ ರೆಕಗ್ನೇಷನ್ಸ್ ಇರಬೇಕಾಗುತ್ತೆ. ಇವಾಗ ಎಲ್ಲರೂ ಏನಂತಾರೆ NMC WHO ರೆಕಗ್ನೇಷನ್ಸ್ ಇದ್ರೆ ಅದೊಂದು ಮಾತ್ರ ಸಾಕು ಅಂತ ಹೇಳ್ತಾರೆ. ಬಟ್ WDOMS ಅಂತ ಬರುತ್ತೆ, ವರ್ಲ್ಡ್ ಡೈರೆಕ್ಟರಿ ಆಫ್ ಮೆಡಿಕಲ್ ಸ್ಕೂಲ್ಸ್ ಅಂತ, ECFMG, FIMER ಅಂತ ಒಂದು ಇಂಟರ್ನ್ಯಾಷನಲ್ ರೆಕಗ್ನೇಷನ್ಸ್ ಇರುತ್ತೆ. ಈ ಇಂಟರ್ನ್ಯಾಷನಲ್ ರೆಕಗ್ನೇಷನ್ಸ್ ಇದ್ರೆ ಅವ್ರ ಡಿಗ್ರಿ ನಾಟ್ ಓನ್ಲಿ ಬ್ಯಾಕ್ ಇನ್ ಇಂಡಿಯಾ, ವರ್ಲ್ಡ್ ವೈಡ್ US, UK, ಕೆನಡಾ, ಆಸ್ಟ್ರೇಲಿಯಾ, ನಿಮ್ಗೆ ನ್ಯೂಜಿಲೆಂಡ್, ಮಿಡಲ್ ಈಸ್ಟ್ ಎಲ್ಲಿಗೆ ಹೋದ್ರೂ ಅವ್ರ ಡಿಗ್ರಿ ವ್ಯಾಲಿಡ್ ಇರುತ್ತೆ. ಸೊ ನಾವು ಸ್ಟೂಡೆಂಟ್ಸ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರ ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಆಗಿರುವಂತ ಯೂನಿವರ್ಸಿಟೀಸ್ ಮಾತ್ರ ನಾವು ಗೈಡ್ ಮಾಡ್ಕೊಡ್ತೀವಿ. ಹೌದು, ನೀಟ್ ತುಂಬಾ ಮ್ಯಾಂಡೇಟರಿ. ಯಾಕಂದ್ರೆ ನಿಮ್ಗೆ 720 ಮಾರ್ಕ್ಸ್ ಅಲ್ಲಿ ಸೊ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತ ಇರುತ್ತೆ. ಅರೌಂಡ್ 120 to 130 ಫಾರ್ SC/ST OBC, ಅರೌಂಡ್ 140 ಪ್ಲಸ್ ಬಂದ್ಬಿಟ್ಟು ನಿಮ್ಗೆ ಜನರಲ್ ಕ್ಯಾಟಗರಿ ಇರುತ್ತೆ. ನಿಮ್ಗೆ ನೀಟ್ ರಿಸಲ್ಟ್ ಗಿನ ಮುಂಚೆ ನಿಮ್ಗೆ ಗೊತ್ತಾಗುತ್ತೆ ಸೊ ಏನ್ ಕಟ್ ಆಫ್ ಮಾರ್ಕ್ಸ್ ಅಂತ ಬಿಟ್ಟು. ಆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ರಿಟರ್ನ್ ಇಂಡಿಯಾಗೆ ಬಂದ್ಬಿಟ್ಟು ಲೈಸೆನ್ಸ್ ತಗೊಳಕ್ ಆಗೋದಿಲ್ಲ. ಸೊ ಅದು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇನ್ ಕೇಸ್ ವಿತೌಟ್ ನೀಟ್ ಸ್ಟೂಡೆಂಟ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಡೈರೆಕ್ಟ್ ಆಗಿ MBBS ಮುಗಿದ ತಕ್ಷಣ ನೀವು ಇಂಡಿಯಾಗೆ ಬರಕ್ ಆಗೋದಿಲ್ಲ. ನೀವು ಅಲ್ಲೇ ಕೆಲವು US, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ 5 ದೇಶದಲ್ಲಿ MSRMD ಮಾಡ್ಕೊಂಡ್ರೆ ನಿಮ್ಗೆ ಒಂದು ಇಂಟರ್ನ್ಯಾಷನಲ್ ಲೈಸೆನ್ಸ್ ಸಿಗುತ್ತೆ. ಅವಾಗ ಒಂದು ಇಂಟರ್ನ್ಯಾಷನಲ್ ಡಾಕ್ಟರ್ ಆಗ್ತಾರೆ. ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೂ ನೀವು ಡಾಕ್ಟರ್ ಪ್ರಾಕ್ಟೀಸ್ ಮಾಡಬಹುದು. ಆ ಲೈಸೆನ್ಸ್ ಇಂಡಿಯಾದಲ್ಲಿ ಕೂಡ ವ್ಯಾಲಿಡ್ ಇರುತ್ತೆ. ಸೊ MBBS ಆಗಿದ ತಕ್ಷಣ ಯು ಕ್ಯಾನ್ ರಿಟರ್ನ್ ಬ್ಯಾಕ್ ಟು ಇಂಡಿಯಾ. NMC ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಆಲ್ಮೋಸ್ಟ್ 85 to 90% ಇಂಡಿಯಾದಲ್ಲಿರೋ ಸಿಲೆಬಸ್ ಇರಬೇಕಾಗುತ್ತೆ. ನಾವು ಚೂಸ್ ಮಾಡುವಾಗ ವೆರಿ ಇಂಪಾರ್ಟೆಂಟ್ ಅದು. ಕೆಲವೆಲ್ಲ ಬಂದ್ಬಿಟ್ಟು NMC ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅಂತ ತುಂಬಾ ರೆಕಗ್ನೈಸ್ ಮಾಡಿದ್ದಾರೆ ಯೂನಿವರ್ಸಿಟೀಸ್ ಎಲ್ಲ ಬಂದ್ಬಿಟ್ಟು. ಸೊ ಅದರಿಂದ ನಮ್ಮ ಸಿಲೆಬಸ್ ಏನಿದೆ 90% ಫಾಲೋ ಮಾಡುವಂತ ಸಿಲೆಬಸ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 10% ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ ಇವಾಗ ನಮ್ಮಲ್ಲಿರೋ ರೋಗಗಳು ವಿದೇಶದಲ್ಲಿ ಇರೋದಿಲ್ಲ. ಇವಾಗ ಅಲ್ಲಿ ಕೋಲ್ಡ್ ಕಂಟ್ರೀಸ್ ಇರುತ್ತೆ ನಿಮ್ಗೆ. ಸೊ ಕೋಲ್ಡ್ ಕಂಟ್ರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಮಲೇರಿಯಾ ಇರೋದಿಲ್ಲ, ಮಸ್ಕಿಟೋಸ್ ನಿಮ್ಗೆ ಸೊಳ್ಳೆಗಳು ಇರೋದಿಲ್ಲ. ಸೊ ತುಂಬಾ ರೋಗಗಳು ಡಿಫ್ರೆನ್ಸ್ ಆಗುತ್ತೆ. ಸೊ ಅದರಿಂದ ಒಂದು 5 to 8% ನಿಮ್ಗೆ ಡಿಫ್ರೆನ್ಸ್ ಬರುತ್ತೆ. ಆಲ್ಮೋಸ್ಟ್ 90% ನಮ್ಮ ಇಂಡಿಯಾದಲ್ಲಿ ಏನಿದೆ ಅದೇ ಸಿಲೆಬಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್.